ಯುವಕನ ಬೆನ್ನ ಹಿಂದೆ ಪವರ್ ಸ್ಟಾರ್ ಪುನೀತ್. ತೇಟ್ ಅಪ್ಪುವಿನ ತದ್ರೂಪ ಧರೆಗಿಳಿದ್ರ ಯುವರತ್ನ. ಎಐ ಚಮತ್ಕಾರಕ್ಕೆ ನೆಟ್ಟಿಗರು ಶಿಳ್ಳೆ ಚಪ್ಪಾಳೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಪ್ರೀತಿಯ ಅಪ್ಪು ನಮ್ಮೊಂದಿಗೆ ಇಲ್ಲದಿದ್ರೂ ಅವರ ನೆನಪು ಮಾತ್ರ ಚಿರಶಾಶ್ವತ. ಅಪ್ಪು ಕಳೆದುಕೊಂಡು ಬರೀ ಚಿತ್ರರಂಗ ಮಾತ್ರವಲ್ಲ, ಅವರ ಕುಟುಂಬ, ಅಭಿಮಾನಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಪುನೀತ್ರನ್ನ ಮಿಸ್ ಮಾಡ್ಕೋತಿದ್ದಾರೆ. ಹೀಗಿರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯುವಕನೊಬ್ಬ ಪುನೀತ್ರನ್ನ ಹಿಂದೆ ನಿಲ್ಲಿಸಿಕೊಂಡು ವಿಡಿಯೋ ಮಾಡಿದ್ದಾರೆ. ಹೌದು, ಈಗ ಎಐ ಜಮಾನ. ಚಿತ್ರ ವಿಚಿತ್ರ ವಿಡಿಯೋಗಳು, ಫೋಟೋಗಳು, ಯಾರ ಮುಖಕ್ಕೆ ಇನ್ಯಾರದ್ದೋ ದೇಹ, ಮತ್ಯಾರದ್ದೋ ದೇಹಕ್ಕೆ ಬೇರೆಯವರ ಮುಖ, ಹೀಗೆ ಏನ್ ಬೇಕಾದ್ರೂ ಮಾಡಬಹುದು. ಕೆಲವು ತಿಂಗಳ ಹಿಂದೆ ನಮ್ಮ ಚಂದನವನದ ನಟ ನಟಿಯರ ಒಂದಷ್ಟು ಫೋಟೋ ಮತ್ತು ವಿಡಿಯೋಗಳು ಓಡಾಡ್ತಾ ಇದೆ. ಅದರಲ್ಲಿ ಪುನೀತ್ ರವರದ್ದು ಹೆಚ್ಚು ಸದ್ದು ಮಾಡ್ತಾ ಇದೆ. ಎಸ್, ಈ ಹಿಂದೆ ಟ್ವಿಟರ್ನಲ್ಲಿ ಕೇವಲ 100 ಜನ ಫಾಲೋವರ್ಸ್ ಹೊಂದಿದ್ದ ಯೋಗೇಂದ್ರ ಪ್ರಸಾದ್ ಎಂಬ ಹೆಸರಿನ ವ್ಯಕ್ತಿ ನಾನು ರಾಜವಂಶದ ಅಭಿಮಾನಿ ಎಂದು ಹೇಳಿಕೊಂಡು ತನ್ನ ಟ್ವಿಟರ್ ಪೋಸ್ಟ್ಗಳಲ್ಲಿ ಟ್ರೋಲ್ ವಿಚಾರಗಳನ್ನ ಹಾಕೊಂಡಿದ್ದ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರ ಡೀಪ್ ಫೇಕ್ ವಿಡಿಯೋವನ್ನ ಎಐ ಬಳಸಿಕೊಂಡು ಈ ವ್ಯಕ್ತಿ ಪೋಸ್ಟ್ ಮಾಡಿದ್ರು. ಅದಕ್ಕೆ ಅಪ್ಪು ಅಭಿಮಾನಿಗಳು ಆ ವ್ಯಕ್ತಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ರು. ಆ ವ್ಯಕ್ತಿ ಆಗ ತೆಪ್ಪಗಾದ್ರು. ಅದೇ ರೀತಿ ಪುನೀತ್ ರಾಜ್ಕುಮಾರ್ ರವರನ್ನ ಹೋಲುವ ಎಐ ವಿಡಿಯೋ ಓಡಾಡ್ತಾ ಇದೆ. ಜನರ ಗಮನ ಸೆಳೆಯಲಾರಂಭಿಸಿದೆ. ಎಲ್ಲೆಡೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರವೇ ಚರ್ಚೆಯಲ್ಲಿ ಇರುವ ಈ ಸಂದರ್ಭದಲ್ಲಿ ಇಲ್ಲೊಬ್ಬ ವ್ಯಕ್ತಿ ಅಪ್ಪು ಜೊತೆಗಿರುವ ವಿಡಿಯೋವನ್ನ ಹಾಕಿದ್ದಾರೆ. ಇದು ಕಂಪ್ಲೀಟ್ ಆಗಿ ಎಐನಿಂದ ಮಾಡಿದ್ದಾಗಿದೆ. ಕನ್ನಡ ಟೆಕ್ 2.0 ಎಂಬ ಖಾತೆಯಿಂದ ಪೋಸ್ಟ್ ಆಗಿರೋ ಈ ವಿಡಿಯೋವನ್ನ ಯಾವುದೋ ವೆಬ್ಸೈಟ್ನಿಂದ ಮಾಡಬಹುದಂತೆ. ಯಾವ ನಟರನ್ನಾದರೂ ಹೀಗೆ ನಮ್ಮ ಬೆನ್ನ ಹಿಂದೆ ನಿಲ್ಲಿಸಬಹುದು. ಅಷ್ಟೇ ಅಲ್ಲದೆ ಪ್ರಾಣಿ, ಪಕ್ಷಿ, ಮರಗಿಡಗಳನ್ನ ಇಲ್ಲಿ ಬಳಸಿಕೊಂಡು ವಿಡಿಯೋ ಕ್ರಿಯೇಟ್ ಮಾಡಬಹುದು. ಕೆಲವೊಮ್ಮೆ ಇವು ಅಪಾಯವನ್ನು ಕೂಡ ಉಂಟು ಮಾಡುತ್ತೆ. ಇನ್ನು ಕೆಲವೊಂದಷ್ಟು ಟೆಕ್ನಾಲಜಿಗಳು ಎಷ್ಟು ಚೆನ್ನಾಗಿರುತ್ತವೋ ಅಷ್ಟೇ ಅಪಾಯಕಾರಿಯೂ ಹೌದು. ಒಟ್ನಲ್ಲಿ ಸಕಾರಾತ್ಮಕವಾಗಿ ಇದನ್ನ ಬಳಸುವುದರಿಂದ ಅಪಾಯವೇನೂ ಇಲ್ಲ. ಈ ವಿಡಿಯೋ ನೋಡಿದ ಅಪ್ಪು ಫ್ಯಾನ್ಸ್ ತುಂಬಾ ಸಂತೋಷದಿಂದ ನಮಗೂ ನಮ್ಮ ಬಾಸ್ ಜೊತೆ ವಿಡಿಯೋ ಮಾಡಬೇಕೆಂದು ಆಸೆ ಇದೆ, ಬಾಸ್ ನೋಡಿ ತುಂಬಾ ಖುಷಿಯಾಯಿತು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಂಚಿ ನ್ಯೂಸ್.